ಎಲ್ಲರಿಗೂ ನಮಸ್ಕಾರ. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಮೊದಲಿಗೆ ತಮಗೆಲ್ಲರಿಗೂ 2025-26ನೇ ಸಾಲಿನ ವಿಶ್ವ ವಿಕಲಚೇತನ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಸ್ನೇಹಿತರೆ. ಆ ಭಗವಂತ ತಮಗೆಲ್ಲರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯವನ್ನು ದಯಪಾಲಿಸಿ ಸುಖ ಶಾಂತಿ ನೆಮ್ಮದಿಯ ಬದುಕನ್ನು ನೀಡಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸುತ್ತಾ, ಈ ವರ್ಷ 2025-26ನೇ ಸಾಲಿನ ಏನು ವಿಶೇಷ ಚೇತನರ ದಿನಾಚರಣೆಯನ್ನು ಆಚರಿಸಲು ಹೋಗ್ತಾ ಇದ್ದೀವಿ. ಒಂದು ಮುನ್ನಾ ದಿನ ಇವತ್ತು ನಾವು ಒಂದು ಸ್ವಲ್ಪ ನಮ್ಮ ವಿಶೇಷ ಚೇತನರ ಬಗ್ಗೆ ಚಿಂತನೆಯನ್ನು ಮಾಡುವಂಥ ಸಮಯ ಆಗಿದೆ. ಪ್ರತಿದಿನ ತಾವೆಲ್ಲ ನಮ್ಮ ಚಾನಲ್ನಲ್ಲಿ ಗಮನಿಸ್ತಾ ಇರ್ತೀರ. ನಮ್ಮ ವಿಶೇಷ ಚೇತನರ ಬಗ್ಗೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಗಣ್ಯಾತಿ ಗಣ್ಯರಿಗೆ ಎಷ್ಟು ಕಾಳಜಿ ಇದೆ, ಎಷ್ಟು ಚೆನ್ನಾಗಿ ಅವರು ನಮ್ಮನ್ನು ಟ್ರೀಟ್ ಮಾಡ್ತಾರೆ ಅಂಥೇಳ್ಬಿಟ್ಟು ತಾವು ಸುದ್ದಿಗಳಲ್ಲಿ ನಾನು ಹೇಳ್ತಾ ಇರ್ತೀನಿ. ಅದೇ ನಾನು ಬಿಡಿಸಿ ಹೇಳಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಆದರೂ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ನಮ್ಮಲ್ಲಿ ಅನುಕಂಪಕ್ಕಿಂತ ಅವಕಾಶ ಕೊಡ್ತಕ್ಕಂತಹ ವ್ಯಕ್ತಿಗಳು ಇದ್ದಾರೆ. ಅವರಿಗೆ ಇವತ್ತಿನ ದಿನ ನಾವು ನೆನೆಸುವಂಥ ದಿನ. ಯಾಕಂದರೆ ವಿಶೇಷ ಚೇತನ ಅಂದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಅಂತಕ್ಕಂಥ ಒಂದು ಬೋರ್ಡು ಈಗಾಗಲೇ ನಮಗೆ ಬಂದುಬಿಟ್ಟಿದೆ. ಆದಾಗ್ಯೂ ಅದನ್ನು ಮೀರಿ ಎಲ್ಲ ಎಲ್ಲೆಗಳನ್ನು ದಾಟಿಕೊಂಡು ಹೋಗಿ ಹಿಮಾಲಯದಿಂದ ಹಿಡಿದು ವಿಶ್ವದ ಅತ್ಯಂತ ಬಲಿಷ್ಠ ರಾಷ್ಟ್ರಗಳಲ್ಲೂ ಕೂಡ ನಮ್ಮ ವಿಶೇಷ ಚೇತನರು ಯಾರಿಗೂ ಏನೂ ಕಡಿಮೆ ಇಲ್ಲದಂತೆ ಸಾಧನೆಯನ್ನು ಮಾಡ್ತಾಯಿದ್ದಾರೆ. ನೆನ್ನೆನೂ ಕೂಡ ಮಾಡಿದ್ದಾರೆ. ಅದರಲ್ಲಿ ಮಹಿಳೆಯರು ಆಗಿರ್ಬೋದು, ಪುರುಷರು ಆಗಿರ್ಬೋದು. ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಅನ್ನಿಸ್ಕೊಂಡಿರ್ತಕ್ಕಂತಹ ನಮ್ಮ ವಿಶೇಷ ಚೇತನ ಬಂಧುಗಳು ಯಾರಿಗೂ ಕಡಿಮೆ ಇಲ್ಲದಂತೆ ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದಲ್ಲ ಒಂದು ಸಾಧನೆಯನ್ನು ಮಾಡ್ತಾ ಇರೋದು ನಮ್ಮ ಇರುವಿಕೆಯನ್ನು, ನಮ್ಮ ಧೈರ್ಯ, ಸಾಹಸ ಮತ್ತು ಈ ಜೀವನದ ಯಶಸ್ಸನ್ನು ತೋರಿಸ್ತಾ ಇದೆ ಸ್ನೇಹಿತರೆ. ಇದರಲ್ಲಿ ಎರಡು ಮಾತಿಲ್ಲ. ಕ್ರೀಡೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಉದ್ಯಮ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಈ ರಾಷ್ಟ್ರ, ಈ ರಾಜ್ಯ, ಈ ವಿಶ್ವಕ್ಕೆ ನಾವು ಮಾದರಿ ಸ್ಥಾನದಲ್ಲಿ ಸಾಧನೆಯನ್ನು ಮಾಡ್ತಾ ಇರೋದು ಹೆಮ್ಮೆ ಅನ್ನಿಸ್ತದೆ. ಯಾರು ಗಮನಿಸಲಿ ಬಿಡಲಿ, ನಮ್ಮ ವಿಶೇಷ ಚೇತನರು ಆನೆ ನಡೆದಿದ್ದೇ ದಾರಿ ಅನ್ನೋ ಹಾಗೆ ಯಶಸ್ಸಿನ ಹತ್ರ ದಾಪುಗಾಲನ್ನು ಹಾಕ್ತಾ ಇರೋದು ತುಂಬ ಸಂತೋಷದಾಯಕ ವಿಚಾರ. ಆದರೂ ಕೂಡ ಸಮಾಜದಲ್ಲಿ ಅತ್ಯಂತ ದುರ್ಬಲ ವ್ಯಕ್ತಿಗಳು ಅಂತೇಳ್ಬಿಟ್ಟು ಏನು ಸಮಾಜ ನಮ್ಮನ್ನು ನೋಡುತ್ತೆ, ಅಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇವರನ್ನು ಆಶ್ರಯ ಕೊಡುವಂಥವ್ರು, ಇವರನ್ನು ಎತ್ತಿ ಓಡಾಡಿಸುವಂಥವ್ರು, ಇವರ ಬೆನ್ನೆಲುಬಾಗಿ ನಿಲ್ಲುವಂಥವರು ಸಮಯಕ್ಕೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ದುರಾದೃಷ್ಟಕರ ಸಂಗತಿಯಾಗಿದೆ. ತಾವೆಲ್ಲ ಇವತ್ತು ಗಮನಿಸ್ತಾ ಇದ್ದೀರಾ. ನಾಳೆ ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ಪ್ರಪಂಚಾದ್ಯಂತ ಈಗಾಗಲೇ ಎಲ್ಲ ರಾಷ್ಟ್ರಗಳು ಆಚರಿಸ್ತಾ ಇದ್ದಾವೆ. ನಾಳೆ ಬೆಳಿಗ್ಗೆ ನಮ್ಮ ರಾಜ್ಯದಲ್ಲೂ ನಮ್ಮ ದೇಶದಲ್ಲೂ ಕೂಡ ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ಆಚರಿಸ್ತಾರೆ. ಸಾಧನೆ ಮಾಡಿರ್ತಕ್ಕಂಥವರಿಗೆ, ಸಾಧಕರಿಗೆ ಪ್ರಶಂಸೆ, ಪ್ರೋತ್ಸಾಹ, ಪ್ರಶಸ್ತಿಗಳನ್ನು ನೀಡ್ತಾರೆ. ನಾಳೆ ಒಂದಿನ ಎಲ್ಲರಿಗೂ ಶಾಬಾಷ್ಗಿರಿ ಕೊಟ್ಟು ಅನುಕಂಪಕ್ಕಿಂತ ಅವಕಾಶ ಕೊಡಿ ಅಂತಕ್ಕಂಥ ಬೊಬ್ಬೆಯ ಭಾಷಣಗಳನ್ನು ಕೇಳಿಸಿಕೊಳ್ಳಲು ನಾವೆಲ್ಲ ಹೋಗಬೇಕಾಗ್ತದೆ. ಇದು ನಮ್ಮ ದುರಾದೃಷ್ಟಕರ. ಆದರೂ ಕೂಡ ಹಬ್ಬ, ಇದು ನಮ್ಮೆಲ್ಲರ ಹಬ್ಬ. ನಾವು ಆಚರಿಸಲೇಬೇಕು, ಭಾಗವಹಿಸಲೇಬೇಕು. ತಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀರಾ, ಎಲ್ಲೇ ವಿಶೇಷ ಚೇತನ ದಿನಾಚರಣೆ ಆದರೂ ಕೂಡ ನಮ್ಮನ್ನು ಆಳುವಂಥ ವ್ಯಕ್ತಿಗಳು ಸಮಯಕ್ಕೆ ಸರಿಯಾಗಿ ಬಾರದೇ ಇರತಕ್ಕಂಥದ್ದು ಇದು ಸತ್ಯ. ಬೆಳಿಗ್ಗೆ 8 ಗಂಟೆಯಿಂದ ಅತ್ಯಂತ ಉತ್ಸಾಹದಿಂದ, ಬಹಳ ಹೆಮ್ಮೆಯಿಂದ ಅವರು ನನ್ನ ಇವತ್ತು ದಿನಾಚರಣೆ ನಮ್ಮೆಲ್ಲರನ್ನ ಸ್ಮರಿಸುವಂಥ, ನಮ್ಮ ಸಾಧಕರನ್ನು ಗೌರವಿಸುವಂಥ ದಿನ ಅಂತೇಳ್ಬಿಟ್ಟು ನಮ್ಮ ವಿಶೇಷ ಚೇತನರು ಕಾಲಿಲ್ಲದಿದ್ದರೂ ಕೂಡ, ಕೈ ಇಲ್ಲದಿದ್ದರೂ ಕೂಡ, ಕಣ್ಣಿನ ದೃಷ್ಟಿ ಇಲ್ಲದಿದ್ದರೂ ಕೂಡ, ಶ್ರವಣ ಶಕ್ತಿ ಇಲ್ಲದಿದ್ದರೂ ಕೂಡ ಅವರು ವೇದಿಕೆ ಹತ್ರ ಬಂದು ಕೂತಿರ್ತಾರೆ. ಆದರೆ ನಮ್ಮನ್ನು ಆಳುವಂಥ ಶಕ್ತಿಗಳು ಮಧ್ಯಾಹ್ನ 1 ಗಂಟೆಗೆ, ಮಧ್ಯಾಹ್ನ 2 ಗಂಟೆಗೆ ಬಂದು ಕಾಟಾಚಾರಕ್ಕೋಸ್ಕರ ಉದ್ಘಾಟನೆ ಮಾಡಿ ಫೋಟೋಗಳನ್ನು ತಕ್ಕೊಂಡು, ವೀಡಿಯೋಗಳನ್ನು ಮಾಡಿಸ್ಕೊಂಡು ಎದ್ದು ಹೊರಟೋಗ್ತಾರೆ. ದೊಡ್ಡ ಭಾಷಣಗಳನ್ನು ಹಾಡ್ತಾರೆ.
ಆ ಭಾಷಣದಲ್ಲಿ ಏನಿರುತ್ತೆ, ರಾಜ್ಯದ ಅರಸನಿಂದ ಹಿಡಿದು ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ತಾಲೂಕಿನ ಎಲ್ಲರ ಕಥೆ ಇದಾಗಿದೆ. ಬರೇ ಭರವಸೆ, ಬರೇ ಭರವಸೆ. ಸುಮಾರು 7-8 ವರ್ಷಗಳಿಂದ ಕೇಂದ್ರನೇ ಆಗಲಿ, ರಾಜ್ಯ ಸರ್ಕಾರಗಳೇ ಆಗಲಿ ಪಿಂಚಣಿಯನ್ನು ಹೆಚ್ಚಿಸುವಂತಹ ಒಂದು ಗೋಜಿಗೆ ಹೋಗಿಲ್ಲ. ವಿಶೇಷ ಚೇತನರ ಮೂಲ ಸೌಲಭ್ಯಗಳು ಇನ್ನೂ ಮರೀಚಿಕೆಯಾಗಿವೆ. ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಅಥವಾ ಸಾರ್ವಜನಿಕ ಕಟ್ಟಡಗಳಾಗಿರ್ಬೋದು, ಅಥವಾ ಶಾಲೆಗಳಾಗಿರ್ಬೋದು, ಅಲ್ಲಿ ಇನ್ನೂ ನಮ್ಮ ವಿಶೇಷ ಚೇತನರಿಗೆ ಅಡೆತಡೆರಹಿತ ವಾತಾವರಣ ನಿರ್ಮಾಣ ಆಗಿಲ್ಲ. ಆದರೂ ಕೂಡ ಲಕ್ಷಾಂತರ ಕೋಟಿ ಅನುದಾನ ನಮ್ಮ ವಿಶೇಷ ಚೇತನರಿಗಾಗಿ ಬರ್ತಾ ಇದೆ. ಅದು ಹಾಗೆಯೇ ಹೋಗ್ತಾ ಇದೆ. ಸ್ನೇಹಿತರೆ, ಈ ವರ್ಷ 2025-26ನೇ ಸಾಲಿನ ಒಂದು ಧ್ಯೇಯವಾಕ್ಯದಂತೆ ಘನ ಸರ್ಕಾರಗಳು, ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ವಿಶೇಷ ಚೇತನರ ಮೂಲಭೂತ ಸೌಕರ್ಯಗಳಾದ ಪೋಷಣಾ ಭತ್ಯೆ, ಕೃತಕ ಅಂಗಾಂಗಗಳು, ಸಾಧನ ಸಲಕರಣೆಗಳನ್ನು ತ್ವರಿತವಾಗಿ ಸುಗಮವಾಗಿ ಸಿಗುವಂತೆ ಮಾಡಲಿ. ಈ ವರ್ಷ ಕನಿಷ್ಠ ಪಕ್ಷ ನಮ್ಮ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಅವರ ದೈನಂದಿನ ಬದುಕಿಗೆ ತಕ್ಕಂತೆ ಪೋಷಣಾ ಭತ್ಯೆಯನ್ನು ಅಂದರೆ ಪಿಂಚಣಿಯನ್ನು ಹೆಚ್ಚಳ ಮಾಡುವ ಮೂಲಕ ರಾಜ್ಯದ ಕಟ್ಟಕಡೆಯ ವಿಶೇಷ ಚೇತನರು ಕೂಡ ಯಂತ್ರಚಾಲಿತ ವಾಹನದಿಂದ ಹಿಡಿದು ಅವರ ಮೂಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಸರ್ವಾಂಗೀಣ ಬದುಕಿಗೆ ನಾಂದಿ ಹಾಡಲಿ, ಸರ್ವಾಂಗೀಣ ಬದುಕನ್ನು ಕಟ್ಟಿಕೊಡಲಿ ಅಂತ ಆಶಯವನ್ನು ಮಾಡ್ತಾ, ಗ್ರಾಮೀಣ ಪುನಸ್ತಿ ಯೋಜನೆಯಡಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇನ್ನೂ ಹೆಚ್ಚು ಶ್ರಮ ವಹಿಸಿ ನಮ್ಮ ವಿಶೇಷ ಚೇತನ ಬಂಧುಗಳಿಗೆ ತಾವೆಲ್ಲ ಸೇವೆ ಮಾಡಬೇಕು, ಮಾಡ್ತಾ ಇದ್ದೀರಾ. ಇದನ್ನು ಗುರುತಿಸಿ ಸರ್ಕಾರ ನಿಮ್ಮನ್ನು ಕೂಡ ಕನಿಷ್ಠ ವೇತನಕ್ಕೆ ಅಥವಾ ಸೇವಾ ಭದ್ರತೆಗೆ ಒಳಪಡಿಸಲಿ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಆಶಿಸುತ್ತಾ, ಈ ವಿಶ್ವ ವಿಕಲಚೇತನ ದಿನಾಚರಣೆ ಅಂಗವಾಗಿ ನನ್ನನ್ನು ಆಲಿಸಿದ ತಮಗೆಲ್ಲರಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೇ ರೀತಿ ನಮ್ಮ ಚಾನಲ್ ಪ್ರತಿದಿನ ವಾಚ್ ಮಾಡಿ, ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ರಾಜ್ಯದ ಏಕೈಕ ವಿಶೇಷ ಚೇತನರ ಚಾನಲ್ ವಿಶೇಷ ಚೇತನರ ವಾರ್ತೆಯಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ.